ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸಂಸ್ಕೃತಿ ಮತ್ತು ಸೊಬಗು, ಉತ್ತರ ಕರ್ನಾಟಕದ ಶೈಲಿ, ಉತ್ತರ ಕರ್ನಾಟಕದ ಹೃದಯವಂತಿಕೆ, ಉತ್ತರ ಕರ್ನಾಟಕದ ಪ್ರೀತಿ ಇವತ್ತು ಹಾಳು ಮಾಡಲಿಕ್ಕೆ ಹೊಂಟಾರ ಈ ಡಬಲ್ ಮೀನಿಂಗ್ ಆರ್ಕೆಸ್ಟ್ರಾ ಕಂಪನಿಯವರು. ಯಾಕ್ರಿ ಡಬಲ್ ಮೀನಿಂಗ್ ಮಾತಾಡಿ ನೀವು ಹಾಳಾಗತ್ತೀರಿ? ನಮ್ಮ ನವ ಪೀಳಿಗೆ ಯುವಕರನ್ನು ಹಾಳು ಮಾಡಾಕತ್ತೀರಿ. ನೀವು ಜಾನಪದ ಲೋಕದಲ್ಲಿ ನೀವು ಒಂದು ಕ್ರಿಮಿಗಳಿದ್ದಂಗೆ. ಜಾನಪದ ಅಂದರೆ ಏನು? ಇದೇ ಉತ್ತರ ಕರ್ನಾಟಕದಲ್ಲಿ ಜಾನಪದಕ್ಕೆ ಹೆಸರುವಾಸಿಯಾಗಿ ವಿಶ್ವವನ್ನು ನೋಡಿದಂಥ ಈ ಉತ್ತರ ಕರ್ನಾಟಕದ ಜಾನಪದ ಲೋಕಕ್ಕೆ ನೀವು ಕಳಂಕ. ನಿಮ್ಮ ಪರಿಸ್ಥಿತಿಗಳು ಏನಾಗತ್ತಾವ ನೋಡ್ರಿ. ಏನು ಒಬ್ಬೊಬ್ಬರು ಹೊಂಟ್ರಿ ನೀವು, ಏನು ನಂಬರ್ ಹಚ್ತೀರಿ. ಇಲ್ಲೂ ನಮ್ಮ ಸ್ಟುಡಿಯೋ ಸುತ್ತಮುತ್ತಲೂ ಅದಾರ್ರಿ. ಏನ್ರಿ ಅವರು ಜಾನಪದ ರೀಲ್ಸ್ ಮಾಡ್ತಾರಂತ, ಯೂಟ್ಯೂಬರ್ ಸ್ಟಾರ್ಗಳಂತ. ಒಂದು ಮದುವೆ ಇರಲಿ ಮುಂಜಿವೆ ಇರಲಿ, ಯಾವುದೋ ಒಂದು ಅಂಗಡಿ ಹೋಗೋದು, ಹೊಲಸು ಬೇಕು ಅಂತ ಆ ರೀಲ್ ಮಾಡೋದು. ಅವಾಚ್ಯ ಶಬ್ದಗಳಿವು, ಅಶ್ಲೀಲ ಜೋಡಣೆಗಳು. ಆ ಪಕ್ಕದಲ್ಲಿ ಹೆಣ್ಮಕ್ಕಳನ್ನು ತಗೊಂಡು ಥೈ ಕುಣಿದು ಯಾವ ಜಾನಪದ ಲೋಕದಲ್ಲಿ ಕಲ್ತು ಬಂದಿರಿ? ಇದೇ ಹಾವೇರಿಯಲ್ಲಿ ಜಾನಪದ ಯೂನಿವರ್ಸಿಟಿ ಐತಿ, ಅಲ್ಲಿ ತರಬೇತಿ ತಗೋರಿ. ಜಾನಪದ ಅಂದರೆ ಏನು? ನಮ್ಮ ಜಾನಪದ ಸೊಬಗು ಬೆಳಗ್ಗೆ 4 ಗಂಟೆಗೆ ಬೀಸುವ ಕಲ್ಲು ಬೀಸುವ, ಹಿಟ್ಟು ಬೀಸುವ, ಕಾಳು ಬೀಸುವ ಚಕ್ಕಿಯೊಂದಿಗೆ ಪ್ರಾರಂಭ ಆಗುತ್ತಿತ್ತು ಸೋಬಾನ ಜಾನಪದಗಳು, ಡೊಳ್ಳಿನ ಪದಗಳು, ಕರಡಿ ಮಜಲದ ಜಾನಪದಗಳು. ಇದೇ ಉತ್ತರ ಕರ್ನಾಟಕದಿಂದ ಇದೇ ನಿಜಾಮ್ ಅಲ್ಲಾ ಖಾನ್, ಗುರುರಾಜ ಹೊಸಕೋಟೆ, ಶಬ್ಬೀರ್ ಡಾಂಗೇನ್ ಮರ್ತಂಗಾತೇನ್ರಿ? ನೋಡ್ರಿ ಅವ್ರದ್ದು ಕಲ್ಕೋರಿ. ಏನು ನಿಮಗೆ ಪ್ರತಿಭಾವಂತರದಾರ ಇಟ್ಟು ಸಣ್ಣ ವಯಸ್ಸಿನಾಗ ನೀವು ಥೈ ಕುಣಿಯಾಕತ್ತೀರಿ. ಇವತ್ತು ಯಾವುದೋ ಜಾತ್ರಾ ಮಹೋತ್ಸವದಾಗ ಹಿಂದೆ ಬ್ಯಾನರ್ ನೋಡಿದ್ರೆ ಮಹಾತ್ಮ ಪಿತಾಮರ ಫೋಟೋಗಳು, ಎಂತಿಂಥ ದೇವರ ಫೋಟೋಗಳು. ನೀವು ಥೈ ಕುಣಿಯಾಕತ್ತೀರಿ, ಅಶ್ಲೀಲ ಶಬ್ದಗಳನ್ನು ಮಾತಾಡಕತ್ತೀರಿ. ಆ ಅಶ್ಲೀಲ ಶಬ್ದಗಳಿಂದ ಆ ನವ ಯುವಕರು ಕೇಕೆ ಹಾಕಾಕತ್ತಾರ, ಅವರ ಭವಿಷ್ಯವನ್ನು ಹಾಳು ಮಾಡಾಕತ್ತೀರಿ. ದಯಮಾಡಿ ಉತ್ತರ ಕರ್ನಾಟಕದವರೇ, ಇಂಥ ಡಬಲ್ ಮೀನಿಂಗ್ ಮಾತನಾಡುವ ಅಶ್ಲೀಲ ಈ ಆರ್ಕೆಸ್ಟ್ರಾದವ್ರನ್ನ ಯಾವಾಗಲೂ ಕರೆಯಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಉದ್ಯೋಗ ಹಚ್ಚುನು, ಗಟ್ಟಿ ಮುಟ್ಟಿ ಆಳದಾವ, ದುಡ್ಡು ತಿನ್ನಲಿ ಅವ್ರು. ಇಂಥ ಹೊಲಸು ಅಶ್ಲೀಲ ಶಬ್ದಗಳಿಂದ ಏನು ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಆಕ್ಕಾವ. ನವ ಯುವಕಿಯರು ಅಥರಾಗೂ ಅಪ್ರಾಪ್ತ ಬಾಲಕಿಯರು ಸಹಿತ ಈಗ ಥೈ ಕುಣಿಯಾಕತ್ತಾರ. ಇದಕ್ಕೆ ಯಾರ ಪರವಾನಗಿ ಕೊಡ್ತಾರ? ಇದಕ್ಕೆ ಏನಾದರೂ ಕಾನೂನಿನಲ್ಲಿ ಅವಕಾಶ ಇದೆಯಾ? ಇವರ ಹಳೆಯ ವಿಡಿಯೋಗಳನ್ನು ತೆಗೆದುಕೊಂಡು ಹೋಗಿ ಇವರ ಮೇಲೆ ಮೊದಲು ತಕ್ಷಣ FIR ಮಾಡಿ ಇವರನ್ನು ಬಂಧಿಸಬೇಕು. ಯಾವ ರೀತಿ ಇವರು ಮೈ ಮುಡ್ತಾರ? ಸೊಂಟದ ಕೆಳಗಿನ ಹೊಲಸು ಮಾತುಗಳು ಇವರ ಬಾಯಲ್ಲಿ. ನಾನು ಅನೇಕ ದಿನಗಳಿಂದ ಗಮನ ಹರಿಸಾಕತ್ತಿದ್ನಿ, ಆದರೆ ಒಬ್ಬ ಯೂಟ್ಯೂಬ್ ಸ್ಟಾರ್ ಈಗ ಆರೋಪ ಹೊತ್ತ ಒಳಗೆ ಬಿದ್ದ. ಇನ್ನೂ ಭಾಳ ಜನ ಅದಾರ್ರಿ, ಅವ್ರಿಗೇನು ಗಂಧ ಗಾಳಿ ಗೊತ್ತಿಲ್ಲ. ನಾನೊಬ್ಬ ಯೂಟ್ಯೂಬರ್ ಸ್ಟಾರ್. ಏನು ಯೂಟ್ಯೂಬರ್ ಸ್ಟಾರ್? ಅವನ ಬಾಯಾಗ ನೋಡ್ರಿ ಹೊಲಸ ಶಬ್ದ, ಉಗಳಾಕು ಬರಂಗಿಲ್ಲ, ಹಂಗೆ ತುಂಬ್ಕೊಂಡಿರ್ತಾನ ಬಾಯಾಗ. ಮಖ ನೋಡಿದ್ರೆ ಓಡಿ ಹೋಗ್ತೀರಿ. ಅವ್ರ ಮಖಗಳು ನೋಡ್ರಿ. ಇಂಥವರನ್ನು ನಾವು ಸ್ಟಾರ್ ಅಂತೇಳಿ ಹೆಂಗೆ ಒಪ್ಪಬೇಕು? ನಮ್ಮ ಜಾನಪದ ಕಲೆ, ನಮ್ಮ ಸೊಬಗು, ನಮ್ಮ ಸೊಗಡು, ನಮ್ಮ ಉತ್ತರ ಕರ್ನಾಟಕದ ಶೈಲಿ, ಪದ್ಮಶ್ರೀ, ಪದ್ಮರತ್ನ, ಪದ್ಮಭೂಷಣ ಇಂಥ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಉತ್ತರ ಕರ್ನಾಟಕ ದೇಶ ನೋಡುವಂಗೆ ವಿದೇಶ ನೋಡುವಂಗೆ ಮಾಡಿದಂಥ ಕಲಾವಿದರು ನಮ್ಮಲ್ಲಿ ಅದಾರ. ರಂಗಭೂಮಿ ಕಲಾವಿದರು ತಮ್ಮ ಹೊಟ್ಟೆಪಾಡಿಗಾಗಿ ಎಷ್ಟೊಂದು ಕಲೆಗಳನ್ನು ಮಾಡಿ ತಮ್ಮ ವಯಸ್ಸು ಹೋಯಿತು, ಅವರು ದೇಹ ತ್ಯಾಗಗಳನ್ನು ಸಹಿತ ಮಾಡಿದರು, ರಾಜ್ಯ ಪ್ರಶಸ್ತಿಗಳನ್ನು ಪಡೆದರು. ಇದು ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಉದಾಹರಣೆಗಳದಾವ. ಈ ಥೈ ಕುಣಿಯವ್ರು ಇಲ್ಲಿಂದ ಬಂದಾರ. ಇವರು ಮಕ್ಕಳು ನೋಡ್ಬೇಕ್ರಿ. ಒಂದು ಮದುವೆ ಇತ್ತಂದ್ರೆ ಬುಕ್ಕಿಂಗ್, ಒಂದು ಏನಾರ ಮುಂಜು ಇತ್ತಂದ್ರೆ ಬುಕ್ಕಿಂಗ್, ಶುಭ ಕಾರ್ಯ ಇತ್ತಂದ್ರೆ ಬುಕ್ಕಿಂಗ್, ಮದುವೆಗಳಿದ್ದು, ಜಾತ್ರಾಗಳಿದ್ದು, ಉರುಸಿದ್ದು, ಇವ್ರದ್ದು ಆರ್ಕೆಸ್ಟ್ರಾ ಚಾಲು. ಇವ್ರೇನು ಯಾವುದು ಮ್ಯೂಸಿಕ್ಗಳು ಗೊತ್ತಿಲ್ಲ. ಇವ್ರು ಯಾವುದೋ ಒಂದು ಟ್ರ್ಯಾಕ್ ಹಚ್ಚಿಬಿಡ್ತಾರೆ ಮೊಬೈಲ, ಅದು ಮ್ಯೂಸಿಕ್ ಅಂತೂ ರೆಡಿಮೇಡ್ ಇರ್ತೈತಿ, ಇವ್ರು ಹಾಡ್ತಾರೆ ನಡು. ಎಂಥ ಅಶ್ಲೀಲ ಶಬ್ದಗಳಿಂದ ಇವತ್ತು ಉತ್ತರ ಕರ್ನಾಟಕಕ್ಕೆ ಕಳಂಕ ತರಾಕತ್ತೀರಿ ನೀವು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಹೋಗೋಗಿ ನೀವೇನು ರೀಲ್ಸ್ಗಳನ್ನ ಮಾಡಾಕತ್ತೀರಿ, ನೀವೇನು ಎಷ್ಟು ಅವಾಚ್ಯ ಶಬ್ದಗಳನ್ನ ಬಳಸಾಕತ್ತೀರಿ. ಏನದ್ರಿಂದ ಫೈದೆ ಐತಿ? ಉಪಯೋಗ ಏನೈತಿ? ನಿಮಗೆ ಲೈಕ್ ಶೇರ್ ಮಾಡಿದ ಮೇಲೆ ನಿಮಗೆ ಫೈದೆ ಐತಿ, ಆದರೆ ನೋಡಿದವರೆಲ್ಲ ಏನು ದಿವಾಳಿ ಆಗೋದಾ? ನಮ್ಮ ಯುವಕರು ಎತ್ತ ಸಾಗಾಕತ್ತಾರ. ನಮ್ಮ ಹಿರಿಯರು ಏನು ಹೇಳಬೇಕು ಇವರಿಗೆ ಬುದ್ಧಿವಾದ? ಇಲ್ಲಿ ನಮ್ಮ ಸುತ್ತಮುತ್ತಲಿನಾಗೂ ಅದಾರ್ರಿ. ಇನ್ನು ಅವರ ವಿಡಿಯೋಗಳನ್ನ ಹಳಿವು ತೆಗಿಬೇಕು. ಪೊಲೀಸ್ ಇಲಾಖೆ, ಗುಪ್ತದಳ ಇವರ ಮೇಲೆ ನಿಗಾ ಇಡಬೇಕು.
ಇವರ ಹಳೆಯ ಅವಾಚ್ಯ ಶಬ್ದಗಳ ವಿಡಿಯೋ ತೆಗೆದುಕೊಂಡು ಇವರನ್ನು ಕಾನೂನಿನಿಂದ ಇವರ ಮೇಲೆ ಕ್ರಮ ತೆಗೆದುಕೊಂಡು ಒಳಗೆ ಹಾಕಿದ್ರೆ ಬಂದ್ ಮಾಡ್ತಾರ. ಇರ್ಲಿಕ್ಕಂದ್ರೆ ಈ ಅಹಿತಕರ ಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಈ ನಕಲಿ ಕಲಾವಿದರನ್ನು ಮೊದಲು ಬಂಧಿಸಬೇಕು. ಕೆಲವರು ಅದಾರ್ರಿ, ಆ ಹಾಡಗಳು ಹಾಡ್ಕೋತ ನಿತ್ತರ ಜಾನಪದ, ನಮ್ಮ ಜಾನಪದದ ಸ್ವರದ ಸಂಗೀತ ಎಷ್ಟು ಫೇಮಸ್ ಇತ್ತು. ಇದೇ ಮಹಾಲಿಂಗಪುರದಲ್ಲಿ ಎಷ್ಟೊಂದು ಪ್ರಸಿದ್ಧ ಹೊಂದಿದಂಥ ಸಂಗೀತದ ಜಾನಪದ ಲೋಕವನ್ನು ಖ್ಯಾತಿಗೊಳಿಸಿದಂಥವರಿದ್ದರು. ಆದರೆ ಈಗೇನಾಗತ್ತೈತಿ, ಎಲ್ಲಿಂದ ಬಂದಾರ್ರಿ ಇವರು? ಏನಾ ಹುಡುಗಿಯರು ಥೈ ಕುಣಿತಾರ್ರಿ, ಬೆಳತನಕ ಥೈ ಕುಣಿದು ಆ ಹುಡುಗರು ಕೇಕೆ ಹಾಕೋದು. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೊಂಟೈತಿ. ಕಡಕ ಜವಾರಿ ಕಾಕ ಎಚ್ಚರಿಕೆ ಕೊಡಾಕತ್ತಾನ. ಸರಳವಾಗಿ ಮನೆ ಹಿಡಿಬೇಕು, ಏನಾದರೂ ಬೇರೆ ಉದ್ಯೋಗ ಮಾಡಬೇಕು. ಜಾನಪದದ ನಿಮಗೆ ಏನಾದರೂ ಅನುಭವ ಇದ್ರೆ ಅಶ್ಲೀಲ ಶಬ್ದಗಳನ್ನು ಬಿಟ್ಟು ಜಾನಪದ ಹಾಡಿ ನೀವು ವಿಶ್ವವಿಖ್ಯಾತ ಆಗಿರಿ, ನಾವು ನಿಮ್ಮನ್ನು ಬೆಂಬಲಿಸ್ತೀವಿ. ನೀವು ಡಬಲ್ ಮೀನಿಂಗ್ ಅಶ್ಲೀಲ ಶಬ್ದಗಳನ್ನು ಮಾಡಿ ನಾನು ಒಬ್ಬ ಯೂಟ್ಯೂಬರ ರೀಲ್ಸ ಅಂಥೇಳಿ ಮುಖಗಳನ್ನು ನಿಮ್ಮ ನೋಡಬೇಕು. ಇವತ್ತು ನಿಮ್ಮನ್ನು ಥೂ ಅಂತ ಉಳಾಕತ್ತಾರ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಮನೆ ಹಾಕ್ಕೊಂಡಬೇಕು. ಇಲ್ದಿದ್ರೆ ಇನ್ನು ಸಂಪೂರ್ಣ ಹೆಸರುಗಳನ್ನು ತೆಗೆದುಕೊಂಡು ಇನ್ನು ನಿಮ್ಮ ಫೋಟೋ ಸಮೇತ ವಿಡಿಯೋ ಬಿಡುಗಡೆ ಮಾಡಬೇಕಾಗೈತಿ. ನೀವು ಸುಧಾರಣೆ ಮಾಡ್ಕೋಲಿಲ್ಲ ಅಂದ್ರೆ ಹಾಗಾದ್ರೆ ಕಡಕ ಜವಾರಿ ಕಾಕ ನಿಮ್ಮ ಬೆನ್ನ ಹತ್ತಾನ. ಇನ್ನು ಯಾಕಂದರೆ ನಮಗೆ ಒಂದು ಪರಂಪರೆ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಮಹಿಮೆ ಇದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ವಿಶ್ವವಿಖ್ಯಾತ ಎಂತಿಂಥ ಜನ ಬಂದ ನಮ್ಮ ಜಾನಪದ ಸೊಗಡು, ನಮ್ಮ ಜಾನಪದಕ್ಕೆ ಮಾರು ಹೋಗಿ ಇವತ್ತು ಸಂಗೀತದ ಅಲೆಯಲ್ಲಿ ತೇಲಿ ಹೋಗಿದ್ದಾರೆ. ಆದರೆ ನೀವು ಮಾಡುತ್ತಿರುವ ಅಶ್ಲೀಲ ನಮ್ಮ ಉತ್ತರ ಕರ್ನಾಟಕಕ್ಕೆ ನೀವು ಕಳಂಕತರಾಗತ್ತೀರಿ. ಹಳೆಯ ಹಿರಿಯರು ಹೇಳ್ತಿದ್ರು, ಇಂದಿನ ಪೀಳಿಗೆ ನಮ್ಮ ಮಾತು ಕೇಳ್ತಾ ಇಲ್ಲ. ಆದರೆ ನೀವು ದುರ್ಮಾರ್ಗದ ದಾರಿ ಹಿಡಿದಿರಿ, ನಿಮ್ಮನ್ನ ಸನ್ಮಾರ್ಗದ ದಾರಿ ತೋರಿಸೋ ಸಲುವಾಗಿ ನಾವೇನತ್ತನೇನ ಸರಳವಾಗಿ ವಿರಳವಾಗಿ ಸಿಕ್ಕ್ರಿ. ಚಲೋ ಶಾಂತ ಆಗ್ರಿ. ಇರ್ಲಿಕ್ಕಂದ್ರೆ ನಿಮ್ಮ ಜೀವನವನ್ನೇ ನೀವೇ ಬರ್ಬಾದ ಮಾಡ್ಕೋತೀರಿ. ಇನ್ನು ಮುಂದೆ ಇವ್ರನ್ನ ಯಾರೂ ಕರಿಯಾಕೆ ಹೋಗಬೇಡ್ರಿ. ಇಂಥ ಆರ್ಕೆಸ್ಟ್ರಾದವ್ರನ್ನ ಇವ್ರಿಗೆ ಯಾರು ಪರವಾನಗಿ ಕೊಟ್ಟಾರ, ಇವ್ರು ದಿಢೀರಂತ ತಕ್ಷಣ ಇವರು ತಯಾರಾಗ್ಯಾರ, ಇವ್ರಿಗೆ ಪರವಾನಗಿ ಯಾರು ಕೊಟ್ಟಾರ, ಇವ್ರಿಗೆ ಲೈಸೆನ್ಸ್ ಏನೈತಿ, ಇವ್ರು ಇದನ್ನು ಬಂದು ಇಲ್ಲಿ ಹಾಡಕ್ಕೆ ಇವ್ರಿಗೆ ಯಾರು ಅನುಮತಿ ನೀಡ್ತಾರ, ಇದು ಕಾನೂನಿನ ಚೌಕಟ್ಟಿನಲ್ಲಿ ಇನ್ನೂ ವಿಚಾರಣೆ ಆಗಬೇಕು. ಇವರ ಅಶ್ಲೀಲ ಪದಗಳ ನಾಲಿಗೆಗೆ ಹಿಡಿತ ಹಾಕಲೇಬೇಕು. ಆ ಮುಗ್ದಾನ ಹಾಕುವ ಸಲುವಾಗಿ ಇನ್ನು ಆಡಳಿತ ಯಂತ್ರ ಏನು ಕೆಲಸ ಮಾಡ್ತೈತಿ ಇನ್ನು ಕಾದು ನೋಡೋಣಲ್ರಿ. ಹಾಗಾದ್ರೆ ಉತ್ತರ ಕರ್ನಾಟಕದ ಪ್ರಜ್ಞಾವಂತ ಜಾನಪದ ಕಲೆ ಮೆಚ್ಚುವವರು, ಜಾನಪದ ಕಲೆಯನ್ನು ಬೆಂಬಲಿಸುವವರು, ಜಾನಪದ ಕಲೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡುವವರು ಈ ಸುದ್ದಿ ನೋಡಬೇಕು. ಇದರ ಬಗ್ಗೆ ನಿಮಗೇನಾದರೂ ನಿಮ್ಮಲ್ಲಿ ಆಜುಬಾಜು ಅಂಥವ್ರಿದ್ದರೆ ಅನಿಸಿಕೆಗಳನ್ನ ನನಗೆ ಹಾಕ್ರಿ. ಬೆನ್ನ ಹತ್ತೋನ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.